ಹಾಯ್ ಫ್ರೆಂಡ್ಸ್, ಅರ್ಜುನ್ ಡೋನಿ ಫಿಲ್ಮ್ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸಿನಿಮಾದ ಜಾನರ್ ವಿಲೇಜ್ ಕಾಮಿಡಿ ಡ್ರಾಮಾ. ಸಿನಿಮಾ ಗೊತ್ತಿಲ್ಲದವರು ಒಂದು ಸಿನಿಮಾ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಅವ್ರು ಸಿನಿಮಾ ಮಾಡ್ತಾರಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಒಟ್ಟಾರೆ ಸಾರಾಂಶ. ಅಂದರೆ ಈ ಕಥೆಯ ಸಾರಾಂಶ ಇದು. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪ ಅಂತಂದರೆ, ಈ ಸಿನಿಮಾದ ನಾಯಕ ಹಳ್ಳಿಯಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಆವಾಗ ಅವನಿಗೆ ಒಂದು ಕ್ಯಾಮ್ರಾ ಸಿಗುತ್ತೆ. ಆ ಕ್ಯಾಮ್ರಾ ನೋಡಿದ ಮೇಲೆ, ಟಿ ವಿಯಲ್ಲಿ ಒಂದು ಸಿನಿಮಾ ನೋಡಿದ ಮೇಲೆ ನಾನು ಒಂದು ಸಿನಿಮಾ ತೆಗಿಬೇಕು ಅಂತ ಅವನಿಗೆ ಅನಿಸುತ್ತೆ. ಆವಾಗ ಊರಿನ ಜನರನ್ನೆಲ್ಲ ಸೇರಿಸ್ಕೊಂಬಿಟ್ಟು ಒಂದು ಸಿನಿಮಾ ಮಾಡೋಕ್ಕೆ ಹೋಗ್ತಾನೆ. ಆಗ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಕತೆ. ಈ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಅನಾಲಿಸಿಸ್ ನೋಡೋದಾದರೆ, ಈ ಸಿನಿಮಾದ ಚಿತ್ರಕಥೆ ವೆರಿ ಬ್ಯೂಟಿಫುಲ್ಲಾಗಿ ಕಾಮಿಡಿಯಾಗಿ ನಿರ್ದೇಶಕ ತೆಗೆದುಕೊಂಡೋಗಿದ್ದಾನೆ. ಈ ಸಿನಿಮಾದ ಕನೆಕ್ಟಿಂಗ್ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಸಿನಿಮಾದಲ್ಲಿ ಬರುವಂಥ ಎಲ್ಲ ನೈಜವಾದ ಕ್ಯಾರೆಕ್ಟರ್ಸ್ ಇದೆಯಲ್ವಾ, ಅವು ಆಡಿಯನ್ಸ್ಗೆ ಕನೆಕ್ಟ್ ಆಗ್ತವೆ. ಆ ಕ್ಯಾರೆಕ್ಟರ್ಸ್ ಮಾಡೋ ಪರ್ಫಾರ್ಮೆನ್ಸು ಆಡಿಯನ್ಸ್ಗೆ ಬೇಗ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್, ಈ ಸಿನಿಮಾದ ಅನ್ಬಿಲೀವಬಲ್ ಸೀನ್ಸ್ ಏನಪ್ಪ ಅಂತಂದರೆ, ಸಿನಿಮಾ ಗಂಧ ಗಾಳಿ ಏನು ಗೊತ್ತಿಲ್ಲದೇ, ಕ್ಯಾಮ್ರಾ ಅಂದ್ರೇನು ಗೊತ್ತಿಲ್ಲದೇ ಇರುವಂಥ ಹಳ್ಳಿ ಜನರು ಸೇರಿಕೊಂಡು ಒಂದು ಸಿನಿಮಾನ ಮಾಡ್ಬೋದು, ಹಿಂಗೂ ಒಂದು ಸಿನಿಮಾ ಮಾಡ್ಬೋದಾ ಅಂತ ನಿಮಗೆ ಅನಿಸುತ್ತೆ. ಆ ಸೀನ್ಗಳಿದೆ, ಕೆಲವೊಂದು ಸೀನ್ಗಳು ಅವು ಅನ್ಬಿಲೀವಬಲ್ ಆಗಿವೆ. ನೆಕ್ಸ್ಟ್, ಕ್ಯಾರೆಕ್ಟರ್ ಡಿಸೈನ್ ಆ್ಯಂಡ್ ಕ್ಯಾರೆಕ್ಟರೈಸೇಷನ್. ಈ ಸಿನಿಮಾದಲ್ಲಿ ಬರುವಂಥ ಎಲ್ಲ ಕ್ಯಾರೆಕ್ಟರ್ಗಳು, ಸುಮಾರು ಒಂದು 8ರಿಂದ 10 ಕ್ಯಾರೆಕ್ಟರ್ಗಳು ಬರ್ತವೆ. ಅವೆಲ್ಲವೂ ನೈಜವಾಗಿ ಮೂಡಿಬಂದಿವೆ. ಅವನ್ನ ನೈಜವಾಗಿ ಬರಬೇಕು ಅನ್ನೋ ಥರ, ಇಲ್ಲೇ ಎಲ್ಲೋ ನಡೆಯುತ್ತೆ ಅನ್ನೋ ಥರ ಡೈರೆಕ್ಟ್ರು ಆ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾನೆ. ಸೊ ಆ ರೇಂಜ್ಗೆ ಸ್ಕ್ರಿಪ್ಟಲ್ಲಿ ಆ ಪಾತ್ರಗಳನ್ನು ಸೃಷ್ಟಿ ಮಾಡೋ ರೀತಿ, ಅದರ ನೋಟ, ಒಳನೋಟ ಎಲ್ಲ ಸೂಪರಾಗಿದೆ. ನೆಕ್ಸ್ಟ್, ಎಂಟರ್ಟೈನ್ಮೆಂಟ್. ಈ ಸಿನಿಮಾದಲ್ಲಿ ನಿಮಗೆ ಭರಪೂರ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸ್ಕ್ರಿಪ್ಟ್ ಪ್ರಕಾರ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾವ ಸೀನಲ್ಲಿ ಆಡಿಯನ್ಸನ್ನು ನಗಿಸ್ಬೇಕು, ಅಳಿಸ್ಬೇಕು ಅನ್ನೋದನ್ನು ನಿರ್ದೇಶಕರು ಡಿಟೇಲಾಗಿ ಸ್ಕ್ರೀನ್ ಪ್ಲೇಯಲ್ಲಿ ಬರೆದಿದ್ದಾರೆ. ನೀಟಾಗಿದೆ ಅದು. ಸೊ ಸ್ಕ್ರಿಪ್ಟ್ ಪ್ರಕಾರ ಓವರಾಲ್ ಸಿನಿಮಾದ ಎಂಟರ್ಟೈನ್ಮೆಂಟು ಸೂಪರಾಗಿದೆ. ನೆಕ್ಸ್ಟ್, ಆಡಿಯನ್ಸ್ ಪ್ರಕಾರ ಹೇಳ್ಬೇಕಪ್ಪ ಅಂತಂದರೆ, ಒಬ್ಬ ಆಡಿಯನ್ಸ್ ಆಗಿ ನೀವು ಅಥವಾ ನಾನು ಒಬ್ಬ ಆಡಿಯನ್ಸ್ ಆಗಿ ನೋಡ್ಬೇಕಂದ್ರೆ ಈ ಸಿನಿಮಾನ, ಫಸ್ಟ್ ಹಾಫ್ ನಿಮ್ಮನ್ನು ನಗಿಸಿ 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 ಹಾರ್ಟು ಹಂಡಿಗೆ ಬಂದು ಬರುತ್ತೆ. ಹೇ ಅಲ್ಲಲ್ಲ, ಹಾರ್ಟು ಬಾಯಿಗೆ ಬರುತ್ತೆ. ಆ ರೇಂಜಿಗೆ ಈ ಸಿನಿಮಾ ನಿಮ್ಮನ್ನು ನಗಿಸುತ್ತೆ ಪಕ್ಕ 100%. ಯಾಕಂದರೆ ನಮ್ಮ ಕನ್ನಡದಲ್ಲಿ ಬಂತಲ್ವಾ ತಿಥಿ, ಅದರ ನೆಕ್ಸ್ಟ್ ವರ್ಷನೇ ಈ ಸಿನಿಮಾ ಬಂಡಿ. ಯಾಕಂದರೆ ಈ ತಿಥಿ ಪಿಕ್ಚರ್ ನೋಡಿಬಿಟ್ಟೇ ಇನ್ಸ್ಪಿರೇಷನ್ ಆಗಿ ಈ ಸಿನಿಮಾದ ನಿರ್ದೇಶಕರಾದ ಪ್ರವೀಣ್ ಕಂಡ್ರೇಗುಳ ಅವರು ಈ ಸಿನಿಮಾ ಬಂಡಿ ಎಂಬ ಸಿನಿಮಾನ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ನಿಮ್ಮ ಮನಸ್ಸನ್ನು ಫೀಲ್ ಮಾಡಿಸುತ್ತೆ. ಟೋಟಲಿ ಹೇಳ್ಬೇಕಪ್ಪ ಅಂತಂದರೆ 1 ಅವರ್ ನಿಮ್ಮನ್ನು ಈ ಸಿನಿಮಾ ನಗಿಸಿ 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 ಮನಸ್ಸನ್ನು ತೇಲಿಸುತ್ತೆ. ಮೇಲೆ ಕೆಳಗೆ ಎಲ್ಲೆಲ್ಲೋ ತೇಲಿಸುತ್ತೆ. ನೀವು ನಕ್ಕು ನಕ್ಕು ಖುಷಿ ಪಡ್ತೀರ. ಕನ್ನಡದ ಪಾರ್ಟ್ 2 ತಿಥಿ ಅಂದರೆ ಈ ಪಿಕ್ಚರ್ ಅಂತ ಹೇಳ್ಬೋದು. ಆ ರೇಂಜಿಗೆ ಈ ಸಿನಿಮಾ ಚೆನ್ನಾಗಿದೆ. ನೆಕ್ಸ್ಟ್, ಟೆಕ್ನಿಕಲಿ ಹೇಳ್ಬೇಕಪ್ಪ ಅಂತಂದರೆ, ಈ ಸಿನಿಮಾನ ನಿರ್ದೇಶನ ಮಾಡಿರುವಂಥ ನಿರ್ದೇಶಕರಾದ ಪ್ರವೀಣ್ ಅವರು ತಮ್ಮ ಪ್ರೆಸೆಂಟೇಷನ್ ಸ್ಟೈಲ್ನ, ನರೇಷನ್ ಸ್ಟೈಲ್ನ ಕಾಮಿಡಿಯಾಗಿ ಒಂದು ಚಿತ್ರಕಥೆನ ಹೇಳ್ತಾನೆ ಆಡಿಯನ್ಸ್ನ ಎಂಟರ್ಟೈನ್ಮೆಂಟ್ ಮಾಡಿಸಿದ್ದಾರೆ. ಸೊ ಆ ರೇಂಜಿಗೆ ಅವರ ಪ್ರೆಸೆಂಟೇಷನ್ ಸ್ಟೈಲು ಹಾಗೆ ಕತೆ ಹೇಳುವ ನರೇಷನ್ ಸ್ಟೈಲು ಸೂಪರಾಗಿದೆ. ಜೊತೆಗೆ ಈ ಸಿನಿಮಾದಲ್ಲಿ ನಟಿಸಿರುವಂಥ ಎಲ್ಲ ಆರ್ಟಿಸ್ಟ್ಗಳು, 8 ಜನ ಆರ್ಟಿಸ್ಟ್ಗಳಿವೆ. ಅವರ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸು ಅದ್ಭುತವಾಗಿ ನೈಜವಾಗಿ ಮೂಡಿಬಂದಿದೆ. ಹಾಗೆ ಈ ಸಿನಿಮಾದ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಮೇಕಪ್ಪು, ಕಾಸ್ಟ್ಯೂಮ್ ಡಿಸೈನು, ಆರ್ಟ್ ಡಿಪಾರ್ಟ್ಮೆಂಟು, ಆರ್ಟ್ ಪ್ರಾಪರ್ಟೀಸು, ಸೆಟ್ ಪ್ರಾಪರ್ಟೀಸು, ವಾವ್, ಎಲ್ಲವೂ ಕತೆಗೆ ಪೂರಕವಾಗಿ ನೈಜವಾಗಿವೆ. ಎಲ್ಲಿ ಕೂಡ ಇವು ಆರ್ಟಿಫಿಷಿಯಲ್ ಅಂತ ಅನಿಸಿಲ್ಲ. ಆ ರೇಂಜಿಗೆ ಈ ಸಿನಿಮಾದ ನಿರ್ದೇಶಕ ಒಂದು ಕತೆನ ನೀಟಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಎಲ್ಲವೂ ಕೂಡ ಕತೆಗೆ ಪೂರಕವಾಗಿದೆ. ನೆಕ್ಸ್ಟು, ಈ ಸಿನಿಮಾದ ಹಿಡನ್ ಡೀಟೇಲ್ಸ್ ಏನಪ್ಪ ಅಂತಂದರೆ, ಸಿನಿಮಾ ಗಂಧ ಗಾಳಿ ಗೊತ್ತಿಲ್ಲದಿರೋ ಡಬ್ಬ ನನ್ನ ಮಕ್ಕಳು ಒಂದು ಸಿನಿಮಾನ ಮಾಡಿದರೆ ಯಾವ ಥರ ಇರುತ್ತೆ, ಅವ್ರು ಯಾವ ಥರ ಮಾಡ್ತಾರೆ, ಹೆಂಗೆಲ್ಲ ಪೋಸ್ ಕೊಡ್ತಾರೆ ಅನ್ನೋದೇ ಈ ಸಿನಿಮಾದ ಹಿಡನ್ ಡೀಟೇಲ್ಸ್. ಹಾಗೆ ಇನ್ನೊಂದು ಕೂಡ ಇದೆ. ಹಳ್ಳಿಯಲ್ಲಿ ಆಟೋ ಓಡಿಸಿರುವ ಒಬ್ಬ ನಾಯಕ ಒಂದು ಸಿನಿಮಾ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಎಂಬ ಕನಸಲ್ಲಿ ನಮ್ಮ ಹಳ್ಳಿಗೆ ಏನಾದರೂ ಒಂದು ಹಾಸ್ಪಿಟ್ಲು, ರೋಡ್ನ, ಕರೆಂಟ್ ಕೊಟ್ಬಿಡ್ತೀನಿ
ಅಂತ ಒಂದು ಕನಸು ಕಾಣ್ತಾನೆ. ಅಂದರೆ ಸ್ವಾತಂತ್ರ್ಯ ಬಂದು 72-73 ವರ್ಷ ಆದರೂ ನಮ್ಮ ದೇಶದ ಹಳ್ಳಿಗೆ ಸರಿಯಾಗಿ ಒಂದು ಕರೆಂಟ್ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಬೋರ್ ಫೆಸಿಲಿಟಿ ಇಲ್ಲ, ಒಂದು ಹಾಸ್ಪಿಟಲ್ ಫೆಸಿಲಿಟಿ ಇಲ್ಲ ಅಂತ ಇಂಡೈರೆಕ್ಟಾಗಿ ಹೇಳುವ ಒಂದು ರೀತಿ, ಒಂದು ಕತೆ ಇದರಲ್ಲಿ ಹಿಡನ್ನಾಗಿ ಡೈರೆಕ್ಟ್ರು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಹಾಗೆ ಸಿನಿಮಾನ ಹೇಗೆ ಮಾಡಬೇಕು ಅದೇ ಥರ ಮಾಡಬೇಕು, ಅದಕ್ಕೊಂದು ರೂಲ್ಸು ರೆಗ್ಯುಲೇಷನ್ ಇವೆ. ಸಿನಿಮಾದಲ್ಲಿ ಮೇಕಪ್ ಡಿಪಾರ್ಟ್ಮೆಂಟು, ಆರ್ಟ್ ಡಿಪಾರ್ಟ್ಮೆಂಟು, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟು, ಪ್ರೊಡಕ್ಷನ್ ಅಂತಂದರೆ ಪ್ರೊಡಕ್ಷನ್ ಊಟ ತಿಂಡಿ ಕೊಡ್ತಾಯಿಲ್ಲ ಅವರು, ಪ್ರೊಡಕ್ಷನ್ ಡಿಸೈನರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಒಬ್ಬ ಪ್ರೊಡ್ಯೂಸರು, ಅದಕ್ಕೆ ಲೈಟಿಂಗು, ಕ್ಯಾಮ್ರಾಮ್ಯಾನು, ಇವರೆಲ್ಲ ಇದ್ರೇ ಒಂದು ಸಿನಿಮಾ ಆಗುತ್ತೆ. ಅದನ್ನು ಸಿನಿಮಾ ಥರ ಮಾಡಬೇಕು. ಅದನ್ನು ಬಿಟ್ಟು ಒಂದು ಕ್ಯಾಮ್ರಾ ಹಿಡ್ಕೊಂಬಿಟ್ಟು ಯಾವನ್ನ ಆರ್ಟಿಸ್ಟ್ ಕರ್ಕೊಂಬಂದ್ಬಿಟ್ಟು ರೆಡಿ ಆ್ಯಕ್ಷನ್ ಅಂತೇಳಿ ಹೆಂಗೆ ಕುಣಿದ್ರೆ ಅದು ಸಿನಿಮಾ ಆಗಲ್ಲ ಅಂತ ಹಿಡನ್ ಡೀಟೇಲ್ಸ್ ಈ ಸಿನಿಮಾದು. ಯಾವನೋ ಸಿನಿಮಾ ಮಾಡೋಕ್ಕೆ ಆಗಲ್ಲ ಅನ್ನೋದು ಈ ಸಿನಿಮಾದ ಹಿಡನ್ ಡೀಟೇಲ್ಸ್. ಬಟ್ ಈ ಸಿನಿಮಾದಲ್ಲಿ ನಿರ್ದೇಶಕರು ಹೇಳಿದ್ದಾರೆ, ಲಾಸ್ಟಿಗೆ ಹೇಳುತ್ತೆ, ಎವ್ರಿವನ್ ಈಸ್ ಫಿಲ್ಮ್ ಮೇಕರ್, ಅಂದರೆ ಯಾರು ಬೇಕಾದ್ರೂ ಒಂದು ಸಿನಿಮಾನ ಮಾಡ್ಬೋದಂತ. ಬಟ್ ಈ ಸಿನಿಮಾದಲ್ಲಿ ನಿರ್ದೇಶಕರು ಯಾರು ಬೇಕಾದರೂ ಒಂದು ಸಿನಿಮಾನ ಮಾಡ್ಬೋದು ಅಂತ ಹೇಳಿದ್ದಾರೆ. ಆದರೆ ನಿಜವಾಗಿ ಇದರ ಹಿಡನ್ ಡೀಟೇಲ್ಸು ಯಾರು ಬೇಕಾದರೂ ಸಿನಿಮಾ ಮಾಡೋಕ್ಕಾಗಲ್ಲ. ಅದಕ್ಕೆ ರೂಲ್ಸು, ರೆಗ್ಯುಲೇಷನು, ಸ್ಕ್ರಿಪ್ಟು ಎಲ್ಲನೂ ಇದೆ. ಒಂದು ಸಿನಿಮಾ ನಿರ್ಮಾಣ ಮಾಡಬೇಕಂದ್ರೆ ಏನು ಪ್ರೋಸೆಸ್ ಇರುತ್ತೆ ಅದೆಲ್ಲ ಇದೆ. ಹಂಗೆಲ್ಲ ಮಾಡಿದ್ರೇ ಅದು ಸಿನಿಮಾ ಅನಿಸುತ್ತೆ ಅನ್ನೋದು ಈ ಸಿನಿಮಾದ ಹಿಡನ್ ಡೀಟೇಲ್ಸ್. ಒಂದು ಕ್ಯಾಮ್ರಾ ಇಟ್ಕೊಂಡು ಮಾಡಿಬಿಟ್ರೆ ಈ ಸಿನಿಮಾ ಥರ ಆಗುತ್ತೆ. ಅದನ್ನು ಅವ್ರ ಊರಿನ ಜನನೇ ನೋಡಬೇಕು, ಯಾರು ನೋಡೋಕ್ಕಾಗಲ್ಲ ಅನ್ನೋದೇ ಈ ಸಿನಿಮಾದ ಹಿಡನ್ ಡೀಟೇಲ್ಸ್. ಓಕೆ, ಈ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗಿದೆ. ನೀವು ಯಾರು ನೋಡಿಲ್ಲ ನೋಡಿ, ತುಂಬ ಎಂಟರ್ಟೈನಿಂಗ್ ಆಗಿದೆ, ತುಂಬ ನಿಮ್ಮನ್ನು ನಗಿಸುತ್ತೆ ಕೂಡ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ.